ನಮ್ಮ ಜೀವನದಲ್ಲಿ ನಡೆಯುವಂತಹ ಎಲ್ಲ ತೊಂದರೆಗಳಿಗೆ, ಎಲ್ಲ ತಾಪತ್ರಯಗಳಿಗೆ ಕಾರಣ ಯಾರು ಅಂತ ಅಂದ್ರೆ, ಅದರ ಜವಾಬ್ದಾರಿ ಹೊರುವವರು ಯಾರು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು, ನಮ್ಮ ಟೀಚರ್ಸು, ನಮ್ಮ ಸುತ್ತಮುತ್ತಲಿನವರು, ಸಮಾಜ, ಗೌರ್ಮೆಂಟು, ಕೊನೆಗೆ ದೇವರನ್ನು ಕೂಡ ಬಿಡೋದಿಲ್ಲ. ಅವರೇ ನಮ್ಮ ಜೀವನಕ್ಕೆ ಕಾರಣ. ಹೀಗೆ ನಮ್ಮ ಜೀವನದಲ್ಲಿ ಆಗಿರುವಂತಹ ತೊಂದರೆಗಳಿಗೆ ಬೇರೆಯವ್ರ ಮೇಲೆ ಬ್ಲೇಮ್ನ ಹಾಕ್ತಾ ಹೋಗ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಜೀವನದಲ್ಲಿ ಏನೇ ತೊಂದರೆಗಳಾದ್ರೂ ಅದಕ್ಕೆ ಕರ್ತೃ, ಕರ್ಮ, ಕ್ರಿಯಾ ಎಲ್ಲ ನಾವೇ ಆಗಿರ್ತೀವಿ. ಎಲ್ಲದಕ್ಕೂ ಬಾಧ್ಯತೆ, ಹೊಣೆ ನಮ್ಮದೇ ಆಗಿರುತ್ತೆ. ಹಾಗಿದ್ದ ಪಕ್ಷದಲ್ಲಿ ಬೇರೆಯವ್ರಿಗೆ ಈ ಬ್ಲೇಮ್ಗಳನ್ನ ತಗೊಳ್ಳುವಂಥದ್ದು ಏನಿರುತ್ತೆ? ಸೊ ಇದು ಖಂಡಿತ ತಪ್ಪಾಗುತ್ತೆ ಅಲ್ವಾ? ನಾವು ಹಾಗೇನಾದ್ರೂ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅಂದ್ರೆ ಬೇರೆಯವ್ರ ಮೇಲೆ ಬ್ಲೇಮ್ ಹಾಕ್ತಿದೀವಿ ಅಂತ ಹೇಳಿದ್ರೆ, ಅವತ್ತಿನಿಂದ ನಮ್ಮ ಒಂದು ಸಕ್ಸಸ್ ಏನಿದೆ ಅದು ನಿಂತು ಹೋಗುತ್ತೆ ಅಂತ ಹೇಳ್ಬಿಟ್ಟು, ಬೇರೆಯವ್ರ ಮೇಲೆ ನಾವು ಯಾವತ್ತೂ ಈ ಥರದ ಬ್ಲೇಮ್ಗಳನ್ನ ಹಾಕಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಜೀವನದಲ್ಲಿ ಏನೇನು ನಡೆದ್ರೂ ಅದು ನಮ್ಮ ಜವಾಬ್ದಾರಿ ಅಂತ. ಏನಂತೀರಾ?